ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ನಾನಿವತ್ತು ಮಹಿಮಾ ಚೌಧರಿ ಮತ್ತು ದೀನು ಮೌರ್ಯ ಅವರ ಒಂದು ಕೂಮ್ನ ದ ಮಿಸ್ಟ್ರಿ ಅನ್ನೋ ಮೂವಿನ ಎಕ್ಸ್ಪ್ಲೇನ್ ಮಾಡಲಿಕ್ಕಿದ್ದೀನಿ. ವಿಡಿಯೋ ತುಂಬ ಜಾಸ್ತಿ ಇಂಟ್ರೆಸ್ಟಿಂಗ್ ಇದೆ ಆ್ಯಂಡ್ ಈ ಮೂವಿ ಕೂಡ ತುಂಬ ಜಾಸ್ತಿ ಇಂಟ್ರೆಸ್ಟಿಂಗ್ ಇದೆ. ಸ್ಟಾರ್ಟಿಂಗ್ ನಾವು ಒಬ್ಬಳು ಹುಡುಗಿನ ನೋಡ್ತೀವಿ. ಅವಳು ತುಂಬ ಜಾಸ್ತಿ ಅರ್ಜೆಂಟಲ್ಲಿ ಇರ್ತಾಳೆ. ಬ್ಯಾಂಕಿಗೆ ಬರ್ತಾಳೆ, ತನ್ನ ಹಣನ ಎಲ್ಲ ಒಂದು ಬ್ಯಾಗಿಗೆ ಹಾಕಿ ಅಲ್ಲಿಂದ ತಗೊಂಡು ಹೋಗ್ಬಿಡ್ತಾಳೆ. ಆ್ಯಂಡ್ ಬ್ಯಾಂಕ್ ಮ್ಯಾನೇಜರ್ಗೂ ಅರ್ಥ ಆಗಲ್ಲ ಇವಳು ಯಾಕೆ ಎಷ್ಟು ಅರ್ಜೆಂಟ್ ಮಾಡ್ತಾ ಇದ್ದಾಳೆ ಅಂತ. ಆದರೆ ನಾವು ನೋಡ್ತೀವಿ ಅವಳಿಗೆ ಏನೋ ಒಂದು ಟೆನ್ಷನ್ ಇದೆ ಅಂತ. ತುಂಬ ಮಳೆ ಇದ್ದ ಕಾರಣ ಪೊಲೀಸವರು ಹೇಳಿರ್ತಾರೆ ಮುಂದೆ ಹೋಗಬೇಡಿ ಅಂತ. ಆದರೆ ಅವಳು ಇಗ್ನೋರ್ ಮಾಡಿಕೊಂಡು ಆ ಗಾಡಿಯನ್ನು ಮುಂದೆ ಇಟ್ಕೊಂಡು ಹೋಗಿಬಿಡ್ತಾಳೆ. ಯಾಕಂದರೆ ಅವಳಿಗೆ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ ಅಲ್ಲಿಂದ ಹೋಗೋದು. ನಾವು ನೋಡ್ತೀವಿ ತುಂಬ ಜಾಸ್ತಿ ಮಳೆ ಬರ್ತಿರ್ತದೆ. ಅವಳ ಒಂದು ಗಾಡಿಯಲ್ಲಿ ಪೆಟ್ರೋಲ್ ಕೂಡ ಖಾಲಿಯಾಗಿರುತ್ತೆ. ಸೊ ಹಾಗಾಗಿ ಪೆಟ್ರೋಲನ್ನು ಹಾಕಿಸ್ಕೊಂಡೇ ಹೋಗಿಬಿಡ್ತಾಳೆ. ಆ್ಯಂಡ್ ಅಲ್ಲಿನ ವ್ಯಕ್ತಿಯ ನೋಡಿ ಅವಳಿಗೆ ತುಂಬ ಜಾಸ್ತಿ ಹೆದರಿಕೆ ಆಗುತ್ತೆ. ಆ್ಯಂಡ್ ಅವಳು ತನ್ನ ಕಾರಲ್ಲಿ ಕೂತ್ಕೊಂಡು ಅಲ್ಲಿಂದ ತಪ್ಪಿಸ್ಕೋತಾಳೆ. ಆ್ಯಂಡ್ ಅವನು ಕಿರ್ಚಿ ಹೇಳ್ತಾನೆ, ಮೇಡಮ್ ನಿಮ್ಮ ಗಾಡಿಯಲ್ಲಿ ಯಾರೋ ಇದ್ದಾನೆ. ಅದನ್ನು ನಾವು ಕೂಡ ನೋಟಿಸ್ ಮಾಡ್ತೀವಿ. ಸ್ವಲ್ಪ ಟ್ರಾವೆಲ್ ಮಾಡಿದ್ಮೇಲೆ ಅವಳನ್ನು ಯಾರೋ ಸಾಯಿಸೇ ಬಿಡ್ತಾರೆ, ಒಂದು ಪ್ಲಾಸ್ಟಿಕ್ನ ಕವರ್ ಹಾಕಿ. ಯಾರು ಅನ್ನೋದು ನಮಗೆ ಗೊತ್ತಾಗಲ್ಲ ಮೊದಲಿಗೆ. ಆ್ಯಂಡ್ ಈ ಸೀನ್ ಆದಮೇಲೆ ಇನ್ನೊಂದು ಸೀನ್ ಆಗುತ್ತೆ. ಅದು ಬಂದುಬಿಟ್ಟು ಒಂದು ಹುಡುಗಿನ ದೀನು ಮೌರ್ಯ ಅಂದರೆ ದೇವ ಕಾಪಾಡ್ತಾನೆ. ಆ್ಯಂಡ್ ಆ ಹುಡುಗಿಯ ಹೆಸರು ರಿಯಾ. ಸೊ ರಿಯಾ ಒಬ್ಬಳು ಆ್ಯಕ್ಟ್ರೆಸ್ ಆಗಿರ್ತಾಳೆ. ಅವಳಿಗೆ ಮೂವಿ ಮಾಡಬೇಕನ್ನೋ ಭಾರಿ ಆಸೆ. ಅವಳು ಸದ್ಯಕ್ಕೀಗ ಸಾಂಗ್ಸ್ಗಳಲ್ಲೆಲ್ಲ ಫೀಚರ್ ಆಗ್ತಿದ್ದಾಳೆ. ಆ್ಯಂಡ್ ನಾವು ನೋಡ್ತೀವಿ ದೇವ್ ಬಂದು ಅವಳ ಜೊತೆ ಫ್ಲರ್ಟ್ ಮಾಡ್ತಿದ್ದಾನೆ. ಆ್ಯಂಡ್ ದೇವ್ ಆಟೋಗ್ರಾಫ್ ಕೂಡ ತಗೋತಾನೆ ಹೀಗೇನೆ. ಆ್ಯಂಡ್ ಮತ್ತು ಅವರು ಜ್ಯೂಸ್ ಕುಡಿಲಿಕ್ಕೂ ಕೂಡ ಹೋಗ್ತಾರೆ. ನನಗೆ ಈ ಸೀನ್ ತುಂಬಾ ಜಾಸ್ತಿ ವಿಯರ್ಡ್ ಅನ್ನಿಸ್ತು. ಯಾಕಂದರೆ ಫಸ್ಟ್ ಮೀಟಲ್ಲೇ ಇಷ್ಟು ಕ್ಲೋಸ್ ಕಂಡಿದೆ ಯಾರೂ ಆಗಲ್ಲ. ಆ್ಯಂಡ್ ಧೀರು ಕ್ಯಾರೆಕ್ಟರ್ ತುಂಬಾ ಜಾಸ್ತಿ ಫ್ಲರ್ಟಿ ಮಾಡಲಿಕ್ಕೆ ಶುರು ಮಾಡ್ತಾರೆ. ಆ್ಯಂಡ್ ಇಮೋಷನಲ್ ಟಾಕ್ ಮಾಡ್ತಾರೆ. ನನಗೆ ತಂದೆ ತಾಯಿ ಯಾರಿಲ್ಲ, ನಾನು ಒಬ್ಬನೇ ಇರೋದು, ಹಾಗೆ ಹಿಂಗೆ. ಮತ್ತು ಸ್ವಲ್ಪ ಹೊತ್ತಾದಮೇಲೆ ಬೈಕಲ್ಲಿ ಕೂಡ ಕೂರಿಸ್ಕೊಂಡು ಹೋಗಿಬಿಡ್ತಾರೆ ಅವರನ್ನು. ಆ್ಯಂಡ್ ನಾವು ನೋಡ್ತೀವಿ ಮನೆಗೆ ಕೂಡ ಕರ್ಕೊಂಬಂದಿರ್ತಾರೆ. ಆ್ಯಂಡ್ ಅವಳು ಹೇಳ್ತಿರ್ತಾಳೆ ಸ್ವಲ್ಪ ಡೇಂಜರಸ್ ಬೈಕಲ್ಲಿ ಆ ಥರ ಟ್ರಾವೆಲ್ ಮಾಡಬಾರ್ದು. ಆ್ಯಂಡ್ ಅವಳು ಗಟ್ಟಿಯಾಗಿ ಅವನನ್ನು ಹಿಡ್ಕೊಂಡ ಕಾರಣ ಅವನ ಬೆನ್ನ ಹತ್ರ ಗಾಯ ಆಗಿರುತ್ತೆ. ಸೊ ಮದ್ದು ಹಚ್ತಾಳೆ. ಮನೆಗೆ ಬಂದಮೇಲೆ ಅವಳ ಫ್ರೆಂಡ್ಸ್ ಅವರೆಲ್ಲ ಮಕ್ಕರ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಆ್ಯಂಡ್ ಅವನು ಒಂದು ಫ್ಲವರ್ ಬೊಕ್ಕೆನೂ ಕೂಡ ಕಳಿಸ್ತಾನೆ. ಆ್ಯಂಡ್ ಅವ್ನು ಹೇಳ್ತಾನೆ, ನೀನು ನಮ್ಮ ಮನೆಗೆ ಬರಬೇಕು, ನಾವು ಡಿನ್ನರ್ ಮಾಡೋಣ ಹಾಗೆ ಹೀಗೆ ಅಂತ. ಸೊ ಸ್ಟಾರ್ಟಿಂಗ್ ಅವಳು ಶಾಕಲ್ಲಿರ್ತಾಳೆ, ಮತ್ತೆ ಓಕೆ ಅಂತಾಳೆ. ಅವನಲ್ಲಿಗೆ ಬರ್ತಾಳೆ ಅವಳು. ಆ್ಯಂಡ್ ಅವನ ಫ್ಲರ್ಟ್ ಏನಿದೆ ಅದನ್ನು ಕಂಟಿನ್ಯೂ ಮಾಡ್ತಾನೆ. ನಾವು ನೋಡ್ತೀವಿ ದೇವನ ಮೇಲೆ ರಿಯಾ ಕೂಡ ತುಂಬ ಜಾಸ್ತಿ ಇಂಟ್ರೆಸ್ಟ್ ತಗೊಳ್ತಾ ಇದ್ದಾಳೆ. ಆ್ಯಂಡ್ ಅವನ ಒಂದು ಜಾಗ ನೋಡಿ ಅವಳು ಖುಷಿಯಲ್ಲಿದ್ದಾಳೆ. ಸೊ ಇವರ ಮಧ್ಯದಲ್ಲಿ ಫ್ರೆಂಡ್ಶಿಪ್ ಅಂತೂ ಶುರುವಾಗಿದೆ. ಆ್ಯಂಡ್ ಫ್ರೆಂಡ್ಶಿಪ್ಪು ಯಾವ ಮಟ್ಟಕ್ಕೆ ಹೋಗುತ್ತೆ ಅನ್ನೋದು ತಿಳ್ಕೊಬೇಕು. ಜೊತೆ ರಿಯಾ ಮಾತಾಡ್ತಿರ್ತಾಳೆ. ಆ್ಯಂಡ್ ಒಂದು ಫಿಲ್ಮ್ ಓಕೆ ಮಾಡಿ ಕಾಂಟ್ರಾಕ್ಟ್ ಕೂಡ ಸೈನ್ ಮಾಡ್ಕೊಂಬರ್ತಾಳೆ. ಅದನ್ನು ಮೊದಲು ತನ್ನ ಬಾಯ್ ಫ್ರೆಂಡ್ ಆದ ದೇವ್ಗೆ ಬಂದು ಹೇಳ್ತಾಳೆ. ಆ್ಯಂಡ್ ನನಗೆ ವಿಯರ್ಡ್ ಅನಿಸ್ತು, ಇವರ ರಿಲೇಷನ್ ಯಾವಾಗ ಶುರುವಾಗಿದ್ದು ಮಾರೆ. ಸೊ ದೇವ್ ಅವಳನ್ನು ಊಟಿಗೆ ಕಳಿಸ್ತಾನೆ. ನನಗೆ ತುಂಬ ಜಾಸ್ತಿ ವಿಯರ್ಡ್ ಅನಿಸ್ತು. ಒಂದು ಮೂವಿ ಶೂಟ್ ಮಾಡಲಿಕ್ಕೆ ತುಂಬ ದಿನ ಹಿಡಿತದೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಅವಳ ಅಸಿಸ್ಟೆಂಟ್ ಕೂಡ ಅವಳ ಜೊತೆ ಇಲ್ಲ, ಅವಳೊಬ್ಬಳೇ ಹೋಗ್ತಿದ್ದಾಳೆ ಆ ಒಂದು ಗೊತ್ತಿಲ್ಲದ ಗಂಡಸರ ಜೊತೆ. ಓಕೆ, ನಾವು ನೋಡ್ತೀವಿ ಪೆಟ್ರೋಲ್ ಶಾಪಲ್ಲಿ ವರ್ಕ್ ಮಾಡ್ತಿದ್ದ ಆ ವ್ಯಕ್ತಿ ಬಂದು ಅವಳಿಗೆ ಹೇಳ್ತಾನೆ, ನೀವು ಸಾಯ್ಲಿಲ್ವಾ ಮೇಡಮ್ ಅಂತ. ಹಾಗಾದ್ರೆ ಹೇಳ್ತಾಳೆ, ಏನು ಹೇಳ್ತಿದ್ಯಾ. ಆಮೇಲೆ ಒಂದು ಏನೋ ಫಿಶ್ ಇದ್ದೇನೋ ಇದು ಕೊಟ್ಟು ಬಿಡ್ತಾಳೆ. ಆ್ಯಂಡ್ ಅವಳು ದೇವ್ಗೆ ಕಾಲ್ ಮಾಡಿ ಹೇಳ್ತಾಳೆ, ನಾವು ಇಲ್ಲಿಗೆ ಬಂದ್ವಿ ಹಾಗೆ ಹಿಂಗೆ ಅಂತ. ಸೊ ದೇವ್ ಕೂಡ ಮಾತಾಡಲಿಕ್ಕೆ ಶುರು ಮಾಡ್ತಾನೆ. ಆ್ಯಂಡ್ ಅದು ಫಿಶ್ ತಗೊಂಡಿದ್ದು ಕೂಡ ಹೇಳ್ತಾಳೆ ಅವಳು. ಆ್ಯಂಡ್ ದೇವಿಗೆ ತುಂಬ ಜಾಸ್ತಿ ಖುಷಿ ಆಗ್ತದೆ. ಆ್ಯಂಡ್ ನಾವು ನೋಡ್ತೀವಿ ಆ ಪ್ರೊಡ್ಯೂಸರ್ ಏನಿದೆ ಅವನು ತುಂಬ ಜಾಸ್ತಿ ವಿಯರ್ಡ್ ಇದ್ದಾನೆ. ಆ್ಯಂಡ್ ಅವನು ಊಟ ಎಲ್ಲ ತಂದು ಕೊಡ್ತಾನೆ ನಮ್ಮ ರಿಯಾಗೆ. ಸೊ ರಿಯಾಗೂ ಕೂಡ ಸ್ವಲ್ಪ ಅನ್ಕಂಫರ್ಟೇಬಲ್ ಫೀಲ್ ಆಗುತ್ತೆ. ಆ್ಯಂಡ್ ಕೆಳಗೆ ಬರ್ತಾಳೆ. ಶೂಟಿಂಗ್ ಮಾಡೋದ್ರ ಬಗ್ಗೆ ಎಲ್ಲ ಆ ಒಂದು ಡೈರೆಕ್ಟರ್ ಹೇಳಿಕೆ ಶುರು ಮಾಡ್ತಾರೆ. ಅವ್ರು ವೀಲ್ ಚೇರಲ್ಲಿರ್ತಾರೆ. ಆ್ಯಂಡ್ ಅವಳು ರೆಡಿ ಹಾಕ್ಕೊಂಡು ಬರ್ತಾಳೆ. ನಾವು ನೋಡ್ತೀವಿ ಫಸ್ಟ್ ಸೀನ್ನ ಆ ಒಂದು ಹುಡುಗಿ ಥರನೇ ಇವಳು ರೆಡಿಯಾಗಿದ್ದಾಳೆ. ಇವ್ರು ಎನ್ಕೋತಾರೆ, ಏನು ಚಮತ್ಕಾರ ಗುರು ಇದು, ಏನು ಚಮತ್ಕಾರ. ನಮಗೆ ಏನಂತಲೇ ಅರ್ಥ ಆಗಲ್ಲ. ನನಗೂ ಫಸ್ಟ್ ಟೈಮ್ ನೋಡುವಾಗ ಆ ಥರನೇ ಫೀಲ್ ಆಗಿತ್ತು. ಆ್ಯಂಡ್ ನಾವು ನೋಡ್ತೀವಿ ಶೂಟಿಂಗ್ ಶುರುವಾಗುತ್ತೆ. ಆ ಶೂಟಿಂಗನ್ನು ಇನ್ನೊಬ್ಳು ಹುಡುಗಿ ಕೂತ್ಕೊಂಡು ನೋಡ್ತಾ ಇರ್ತಾಳೆ. ಯಾರು ಅನ್ನೋದು ಗೊತ್ತಾಗಲ್ಲ. ಇಲ್ಲಿ ಇವನು ತುಂಬ ಜಾಸ್ತಿ ಟೆನ್ಷನಲ್ಲಿರ್ತಾನೆ. ಯಾಕಂದರೆ ಅವಳು ಒಂದು ದಿನ ಸಹ ಕಾಲ್ ಮಾಡಿರಲ್ಲ. ಆ್ಯಂಡ್ ನಮ್ಮ ರಿಯಾಗೆ ಫೈನಲಿ ಅರ್ಥ ಆಗಿರ್ತದೆ ಇದೊಂದು ಟ್ರ್ಯಾಪ್ ಅಂತ. ಇಲ್ಲಿ ದೇವ್ ಕೂಡ ತುಂಬ ಜಾಸ್ತಿ ಟೆನ್ಷನಲ್ಲಿರ್ತಾನೆ. ಹಾಗಾಗಿ ಅವನು ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಟ್ರೈ ಮಾಡ್ತಾನೆ ಅಸಿಸ್ಟೆಂಟಿಗೆಲ್ಲ ಹೇಳಿ. ಆ್ಯಂಡ್ ಅವರಿಗೆ ರಿಯಲೈಸ್ ಆಗುತ್ತೆ, ಅವನಿಗೆ ಗೊತ್ತಾಗುತ್ತೆ ನಮ್ಮ ರಿಯಾ ಕಷ್ಟದಲ್ಲಿದ್ದಾಳೆ ಅಂತ. ಅವಳನ್ನು ರೆಸ್ಕ್ಯೂ ಮಾಡಬೇಕಂತ ಅವನು ಯೋಚನೆ ಮಾಡಾಗಿರುತ್ತೆ. ಆ್ಯಂಡ್ ಈ ಸೀನಲ್ಲಿ ನನಗೆ ದೇವನ ಕ್ಯಾರೆಕ್ಟರ್ ಸ್ವಲ್ಪ ಒಳ್ಳೆಯದಾಗಿ ಅನ್ನಿಸ್ತು ಈ ಒಂದು ಇಡೀ ಮೂವಿಯಲ್ಲಿ. ಆ್ಯಂಡ್ ನಾವು ನೋಡ್ತೀವಿ ಈ ಒಂದು ಹುಡುಗಿ ತುಂಬ ಜಾಸ್ತಿ ಟೆನ್ಷನಲ್ಲಿದ್ದಾಳೆ. ಅವಳಿಗೆ ಗೊತ್ತುಂಟು ಅವಳು ಟ್ರ್ಯಾಪ್ ಆಗಿದ್ದಾಳೆ ಅಂತ. ಸೊ ಹಾಗಾಗಿ ಬಾಗಿಲೆಲ್ಲ ಹಾಕ್ಕೊಂಡು ಅವಳು ಅಲ್ಲಿಂದ ಕೆಳಗೆ ಬೇಸ್ಮೆಂಟ್ಗೆ ಹೋಗ್ತಾಳೆ. ಆ್ಯಂಡ್ ಅಲ್ಲಿ ಅವಳು ರಿಯಲ್ ಆಗಿ ಅಲ್ಲಿ ತನ್ನದೇ ಒಂದು ಡೆಡ್ ಬಾಡಿ ನೋಡ್ತಾಳೆ.
ಆ್ಯಂಡ್ ಅವಳ ಕೂದಲು ಕೂಡ ಕಟ್ ಮಾಡಿದ್ರು ಅವರು. ಈಗ ಅವಳು ತುಂಬ ಜಾಸ್ತಿ ಸ್ಯಾಡ್ ಆಗ್ತಾಳೆ, ಯಾಕಂದರೆ ಅವಳದು ಒಂದು ಉಗುರು ಕೂಡ ಕಟ್ ಆಗಿರುತ್ತೆ. ತುಂಬ ಜಾಸ್ತಿ ಅಳ್ತಾಳೆ ರಿಯಾ. ಆ್ಯಂಡ್ ಅವಳಿಗೆ ಅರ್ಥನೇ ಆಗ್ತಿರಲ್ಲ ಏನಾಗ್ತಾ ಇದೆ ಅಂತ. ಅವಳಿಗೆ ಹೇಳಿಕೆ ಶುರು ಮಾಡ್ತಾಳೆ, ನನ್ನ ಬಿಟ್ಬಿಡಿ, ನನಗೆ ಹೋಗ್ಲಿಕ್ಕೆ ಬಿಡಿ ಅಂತ. ಆ್ಯಕ್ಚುಲಿ ಅವಳು ಫಸ್ಟ್ ಕ್ಯಾರೆಕ್ಟರ್ ಏನು ತೋರಿಸಿದ್ರು ಈ ಮೂವಿ ಸ್ಟಾರ್ಟಿಂಗ್, ಅವಳು ಬಂದುಬಿಟ್ಟು ಸಿಮೋನ್ ಅಂತೆ ಆ್ಯಂಡ್ ಇವಳು ರಿಯಾ. ಸೊ ಇವರಿಬ್ಬರು ಕೂಡ ನೋಡ್ಲಿಕ್ಕೆ ಒಂದೇ ರೀತಿ, ಹಾಗಾಗಿ ಇವರು ಪ್ಲೇಸ್ಮೆಂಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಈ ಕಡೆ ದೇವ್ ಎಲ್ಲರ ಹತ್ರ ಕೇಳ್ಕೊಂಡು ಬರ್ತಾ ಇದ್ದಾನೆ. ಆ್ಯಂಡ್ ಅವ್ನು ಪೆಟ್ರೋಲ್ ಅವು ಹಾಕ್ತಾನೆ ನೋಡಿ, ಆ ಶಾಪ್ ಹತ್ರನೂ ಹೋಗ್ತಾನೆ. ಆ್ಯಂಡ್ ಅವ್ನು ಸ್ವಲ್ಪ ಡೀಟೇಲ್ಸ್ ಹೇಳ್ತಾನೆ. ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಡ್ತಾರೆ. ಪುಣ್ಯಕ್ಕೆ ಈ ಮೂವಿಯಲ್ಲಿ ಒಂದು ಸೆನ್ಸಿಬಲ್ ಆದರೂ ಸೀನ್ ಇದೆ. ಧೀರುಗೆ ಆಕ್ಸಿಡೆಂಟ್ ಆಗುತ್ತೆ, ಯಾರು ಆಕ್ಸಿಡೆಂಟ್ ಮಾಡಿರೋದು ಅಂತ ನಮಗೆ ಗೊತ್ತಾಗಲ್ಲ. ಆ್ಯಂಡ್ ಅವ್ನು ಬಟ್ಟೆ ಹಾಕ್ತಿದ್ದಾನೆ, ನಂಗಂತೂ ಅರ್ಥ ಆಗಿಲ್ಲ. ಈ ಕಡೆ ಒಬ್ಬಳು ಹುಡುಗಿ ಇದ್ದಾಳೆ, ಅವಳು ಸ್ವಲ್ಪ ಫ್ಲರ್ಟಿ ಲೆವೆಲ್, ಒಂದು ಸ್ವಲ್ಪ ಹೈ ಲೆವೆಲ್ ಟರ್ಕಿ ಬುದ್ಧಿ ಅಂತ ತೋರಿಸ್ತಾಳೆ. ಲೈಕ್ ಲಿಟ್ರಲಿ ನನಗೆ ವಿಯರ್ಡ್ ಅನ್ನಿಸ್ಬಿಡ್ತು. ಈ ಕಡೆ ನಾವು ಈ ಹುಡುಗ ನೋಡ್ತೀವಿ, ಐ ಮೀನ್ ಲಿಟ್ರಲಿ ಶಾಕ್ ಆಗಿದ್ದ. ಯಾಕಂದರೆ ಈ ಹುಡುಗಿ ಯಾಕೆ ಈ ರೀತಿ ಟರಕ್ ಬುದ್ಧಿ ತೋರಿಸ್ತಿದ್ದಾಳೆ ಅಂತ ನಾವು ನೋಡ್ತೀವಿ. ಅವನಿಗೆ ಗೊತ್ತಾಗುತ್ತೆ ಆ ಒಂದು ಹುಡುಗಿ ಏನಿದ್ದಾಳೆ, ಸ್ಟಾರ್ಟಿಂಗ್ ಹುಡುಗಿ, ಅವಳು ಬಂದ್ಬಿಟ್ಟು ಸಿಮೋನ್ ಏನಿದ್ದಾಳೆ, ಅವಳು ಇವಳ ತಂಗಿ ಅಂತೆ. ಲೈಕ್ ಇವಳ ಹೆಸರು ಪ್ರಮೋಲ್ ಅಂತೆ. ಅದನ್ನೆಲ್ಲ ಹೇಳಿ ಅವಳು ಸಿಮೋನನ್ನು ಭೇಟಿಯಾಗ್ಲಿಕ್ಕೆ ಹೋಗ್ತಾಳೆ. ಫಸ್ಟ್ ಮುಸುಡಿಯನ್ನು ಚೆಕ್ ಮಾಡ್ತಾಳೆ. ಚೆಕ್ ಮಾಡಿ ಮತ್ತು ಈ ಥರನೇ ಬರುವಾಗ ಇವಳು ಅಂದರೆ ರಿಯಾ ಹೇಳ್ತಾಳೆ, ನಾನು ಸಿಮೋನ್ ಅಲ್ಲ, ನಾನು ರಿಯಾ ಅಂತ. ಬೇಸ್ಮೆಂಟ್ಗೆ ಹೋಗಿ ಚೆಕ್ ಮಾಡು, ನಿಮಗೆ ಡೆಡ್ ಬಾಡಿ ಸಿಗುತ್ತೆ ಅಂತ ನಾವು ನೋಡ್ತೀವಿ. ಆದರೂ ಕೂಡ ಈ ಸಿಮೋನ್ಗೆ ಸ್ವಲ್ಪ ತಲೆ ಸಿಡ್ದು ಹೋಗಿದೆ. ಹಾಗಾಗಿ ರಿಯಾನೇ ಸಾಯಿಸ್ಲಿಕ್ಕೆ ಹೊರಟಿದ್ದಾಳೆ ಸಿಮೋನ್ ಅಂತ. ಒಟ್ರಾಶಿ ಹೇಳೋದಾದರೆ ಸಾಯಿಸಬೇಕು. ಆ್ಯಂಡ್ ನಾವು ನೋಡ್ತೀವಿ ಇಲ್ಲಿ ಪ್ರಮೂಲ್ ಏನಿದ್ದಾನೆ ದೇವ್ರನ್ನ ಇಷ್ಟಪಡ್ತಿದ್ದಾಳೆ. ಆ್ಯಂಡ್ ಈಗ ನೋಡಿ ಈ ಒಂದು ಮೂವಿಯ ಬೆಸ್ಟ್ ಸೀನ್ ಬಂತು. ಅದು ಬಂದುಬಿಟ್ಟು ನಮ್ಮ ರಿಯಾ ಸಿಮೋನ್ ಆಗೋದು. ಲೈಕ್ ಲಿಟ್ರಲಿ ಸಿಮೋನಾಗೆ ಆ್ಯಕ್ಟ್ ಮಾಡಲಿಕ್ಕೆ ಶುರು ಮಾಡ್ತಾಳೆ, ಅವ್ರಿಗೆ ಹೆದರ್ಸ್ತಾಳೆ. ಆ್ಯಂಡ್ ಅವನ ಉಗುರು ಕೂಡ ಕಟ್ಟಾಗುತ್ತೆ. ಅಂದರೆ ಇನ್ನೊಬ್ಬ ಪ್ರೊಡ್ಯೂಸರ್ ಇರ್ತಾನೆ ನೋಡಿ ಅವಳು ಸ್ವಲ್ಪ ಫುಲ್ ಅಂದರೆ ಆ್ಯಕ್ಟ್ರೆಸ್ ರೀತಿಯೇ ಬಿಹೇವ್ ಮಾಡ್ತಿರ್ತಾಳೆ. ಅಲ್ಲಿ ತುಂಬ ಜಾಸ್ತಿ ಆ್ಯಕ್ಟ್ ಮಾಡ್ತಾಳೆ. ನಾವು ನೋಡ್ತೀವಿ ದೇವನ ಪರಿಚಯ ಮಾಡ್ತಿರ್ತಾಳೆ ಸಿಮೋನ್ನ ತಂದೆಗೆ ಪ್ರಮೋಲ್. ಆ್ಯಂಡ್ ಸಿಮೋನ್ ಮತ್ತು ದೇವ್ ಫೈನಲಿ ಭೇಟಿ ಆಗ್ತಾರೆ. ಆ್ಯಂಡ್ ಅವ್ರು ಕಣ್ಣಲ್ಲೇ ಮಾತಾಡಲಿಕ್ಕೆ ಶುರು ಮಾಡ್ತಾರೆ. ನಾವು ನೋಡ್ತೀವಿ ಒಂದು ಪಾರ್ಟಿ ಕೂಡ ಅವರು ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಇಲ್ಲಿ ದೇವ್ ಸಿಮೋನ್ ಅವರ ಪ್ಲ್ಯಾನ್ ಥರನೇ ಹೋಗ್ತಾ ಇರ್ತದೆ. ಪಾರ್ಟಿ ಆದಮೇಲೆ ರಿಯಾನ ಪ್ರಮೂಲ್ ಏನಿದ್ದಾಳೆ ಅವಳು ಸಾಯಿಸಲಿಕ್ಕೆ ಟ್ರೈ ಮಾಡ್ತಾಳೆ. ಆ್ಯಂಡ್ ರಿಯಾನ ಕರ್ಕೊಂಡು ದೇವ್ ಅಲ್ಲಿಂದ ಬಂದುಬಿಡ್ತಾನೆ. ಆ್ಯಂಡ್ ಅವರು ಬೆಟ್ಟದಿಂದ ಈ ಥರನೇ ತೆವಳ್ಕೊಂಡು ಬರ್ತಾರೆ ನೋಡಿ, ಸ್ಲೈಡ್ ಮಾಡ್ಕೊಂಡು. ಈ ಸೀನ್ ತುಂಬ ಜಾಸ್ತಿ ಖುಷಿ ಕೊಡ್ತು ನನಗೆ. ಇಡೀ ಮೂವಿಯಲ್ಲಿ ಆ್ಯಕ್ಷನ್ ಸೀಕ್ವೆನ್ಸಲ್ಲಿ ಈ ಸೀನ್ ತುಂಬ ಜಾಸ್ತಿ ಬೆಸ್ಟ್ ಇತ್ತು. ನಾವು ನೋಡ್ತೀವಿ ಅವರು ಕಷ್ಟಪಟ್ಟು ಅಲ್ಲಿಂದ ಎತ್ಕೊಂಡು ಬಿತ್ಕೊಂಡು ಬರ್ತಾರೆ. ಆ್ಯಂಡ್ ಒಂದು ಗಾಡಿ ಅವರನ್ನು ಫಾಲೋ ಮಾಡ್ತಿರ್ತದೆ. ಸಾಮ ಹೊಡಿತಾರೆ ಪ್ರೊಡ್ಯೂಸರ್ಗೆ ನಮ್ಮ ದೇವ್. ಆ್ಯಂಡ್ ಆ ಹುಡುಗಿಗೆ ಹೊಡೆಯೋದು ಮಾತ್ರ ರಿಯಾ ಒಂದು ಬಿಡ್ತಾಳೆ ನೋಡಿ, ಅವಳು ಅಲ್ಲೋಲ ಕಲ್ಲೋಲ ಆಗುತ್ತೆ. ಈ ಸೀನ್ ಕ್ರೇಜಿ ಇತ್ತು. ಆ್ಯಂಡ್ ನಾವು ನೋಡ್ತೀವಿ ಆ ಒಬ್ಬ ಅಜ್ಜ ಕೂಡ ಬಂದಿರ್ತಾರೆ ಇವರನ್ನು ಹೆಲ್ಪ್ ಮಾಡಲಿಕ್ಕೆ. ಯಾಕಂದರೆ ಇವರಿಬ್ಬರು ಕೆಳಗೆ ಪಾತಾಳಕ್ಕೆ ಬೀಳಕ್ಕಿದ್ದವರನ್ನು ಹೆಲ್ಪ್ ಮಾಡಿ ಮೇಲೆ ಎತ್ತಿದ್ದಾರೆ. ಆ್ಯಂಡ್ ಫೈನಲಿ ಇವರು ಒಟ್ಟಾಗ್ತಾರೆ. ಆ್ಯಂಡ್ ನಾವು ನೋಡ್ತೀವಿ ಇವರು ಮಾತಾಡ್ತಾರೆ, ಇನ್ನು 500 ಕೊಟ್ಟು ಏನು ಮಾಡೋದು ಅಂತ. ನಾನು ನಿಮಗೆ ಹೇಳಿರಲಿಲ್ಲ ಯಾಕೆ ಪ್ರಮೂಲ್ ತನ್ನ ತಂಗಿಯನ್ನೇ ಸಾಯಿಸಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾಳೆ ಅಂತ. ಆ್ಯಕ್ಚುಲಿ ಸಿಮೋನ್ನ ಒಂದು ಆಸ್ತಿ ಬಂದುಬಿಟ್ಟು 500 ಕೋಟಿ. ಅದನ್ನು ಪಡೆಯೋಕ್ಕೋಸ್ಕರ ಸಿಮೋನನ್ನು ಸಾಯಿಸಲಿಕ್ಕೆ ಪ್ರಮೂಲ್ ಹೋಗ್ತಿದ್ದದ್ದು. ಆ್ಯಂಡ್ ಇವರಿಬ್ಬರು ಮಾತಾಡ್ತಾರೆ, ಇನ್ನು ನಾವಿಬ್ಬರು ಒಟ್ಟಾಗೋಣ. ಆ್ಯಂಡ್ ನಾನು ಸಿಮೋನ್ನ ಒಂದು ಗೆಟಪ್ಪಲ್ಲೇ ಇರ್ತೀನಿ ಅಂತ ಹೇಳ್ತಾಳೆ. ಆ್ಯಂಡ್ ಅದನ್ನು ದೇವ್ ಕೂಡ ಒಪ್ಕೋತಾನೆ. ಆ್ಯಂಡ್ ಫೈನಲಾಗಿ ನಾವು ನೋಡ್ತೀವಿ ಆ ಪಾತಾಳ ಲೋಕಕ್ಕೆ ಒಂದು ಗಾಡಿ ಕೂಡ ಬಿದ್ದುಬಿಡ್ತದೆ. ಅದರಲ್ಲಿ ಡೈರೆಕ್ಟರ್ ಇದೆ ಐ ಥಿಂಕ್. ಎನಿವೇಸ್, ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್. ರಿವ್ಯೂ ಟೈಮ್. ಓಕೆ, ಈ ಮೂವಿ ಒಂದು ನೆಗೆಟಿವ್ ಪಾಯಿಂಟನ್ನೇ ಹೇಳಿಬಿಡ್ತೀನಿ. ಅದು ಬಂದುಬಿಟ್ಟು ದೇವ್ ಮತ್ತು ರಿಯಾನ ಭೇಟಿ ಆದಮೇಲೆ ಅವರ ಮಧ್ಯದಲ್ಲಿ ಒಂದು ರಿಲೇಷನ್ ಶುರು ಆಗುತ್ತಲ್ಲ, ಅದು ತುಂಬಾ ವಿಯರ್ಡ್ ಇತ್ತು. ಆ ಥರ ಯಾವತ್ತೂ ಆಗೋದಿಲ್ಲ ಗೈಸ್, ಆ ಥರ ಆಗೋದಿಲ್ಲ. ಈ ಮೂವಿಯ ಸ್ಟೋರಿ ಸ್ವಲ್ಪ ಥ್ರಿಲ್ ಇದೆ, ಅದಕ್ಕೋಸ್ಕರ ನಾನು ಈ ಮೂವಿಯನ್ನು ಸೆಲೆಕ್ಟ್ ಮಾಡಿದ್ದು. ಬಟ್ ಲವ್ ಸ್ಟೋರಿ ತುಂಬ ಜಾಸ್ತಿ ವೀಕ್ ಇದೆ. ತುಂಬ ಜಾಸ್ತಿ ಫ್ಲರ್ಟಿ ಮ್ಯಾನ್ ಅನ್ನಿಸ್ತು ನನಗೆ ಆ ಒಂದು ಕ್ಯಾರೆಕ್ಟರ್ ದೇವ್. ಎನಿವೇಸ್, ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್. ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಸಪೋರ್ಟ್ ಮೈ ಚಾನಲ್, ಕಮೆಂಟ್ ಡೌನ್ ಬಿಲೋ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ.